ನಮಸ್ಕಾರ ವೀಕ್ಷಕರೇ, ಎಲ್ಲ ನಿಮ್ಮ ಚಾನಲ್ಗೆ ಆತ್ಮೀಯಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಸೀರಿಯಲ್ TRP ಹೊರ ಬಂದಿದೆ. ಯಾವ ಸೀರಿಯಲ್ ಯಾವ ಸ್ಥಾನದಲ್ಲಿ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಟಾಪ್ 3 ವಾಹಿನಿಗಳು ನಿತ್ಯವೂ 7 ರಿಂದ 8 ಧಾರಾವಾಹಿಗಳನ್ನು ಪ್ರಸಾರ ಮಾಡ್ತವೆ. ಹಾಗಾದರೆ ಈ ವಾರ ಯಾವ ಧಾರಾವಾಹಿ ಎಷ್ಟು TRP ಪಡ್ಕೊಂಡಿದೆ ಅಂತ ನೋಡೋಣ ಬನ್ನಿ. ಅಷ್ಟೇ ಅಲ್ಲದೆ ಈ ವಾರದ TRPಯಲ್ಲಿ ಆಶ್ಚರ್ಯ ಏನಪ್ಪ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿ ಧಾರಾವಾಹಿಗಳು ದೊಡ್ಡ ಮಟ್ಟದಲ್ಲೇ ಕಂಬ್ಯಾಕ್ ಮಾಡಿದ್ದಾವೆ. ಅಷ್ಟೇ ಅಲ್ಲದೆ ಇದುವರೆಗೂ ಟಾಪ್ 5 ಸ್ಥಾನದಲ್ಲಿ ಬರೀ ಜಿ ಕನ್ನಡ ಧಾರಾವಾಹಿಗಳೇ ಕಾಣ್ತಿದ್ವು. ಆದರೆ ಈ ಸಲ ಈ ವಾರ TRPಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಹೌದು, ಕಲರ್ಸ್ ಕನ್ನಡ ಧಾರಾವಾಹಿಗಳು ತುಂಬಾ ಕಂಬ್ಯಾಕ್ ಮಾಡಿದ್ದಾವೆ ಅಂತಲೇ ಹೇಳ್ಬೋದು. ಹೆಚ್ಚು ವೀಕ್ಷಕರ ಮನೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಟಾಪ್ 1 ಸೀರಿಯಲ್ ಯಾವುದು? ಟಾಪ್ 10 ಸೀರಿಯಲ್ ಪಟ್ಟಿಯನ್ನು ನೋಡೋಣ ಬನ್ನಿ. ಅಷ್ಟೇ ಅಲ್ಲದೆ ಅನುಬಂಧ ಅವಾರ್ಡ್ಸ್ TRP ಎಷ್ಟು ಅಂತ ನೋಡೋಣ ಬನ್ನಿ. ಟಾಪ್ 10 ಅಲ್ಲಿ ಬಂದು ಶ್ರೀಗೌರಿ ಸೀರಿಯಲ್. ಈ ಸೀರಿಯಲ್ ಈ ವಾರ ಎಷ್ಟಪ್ಪ TRP ಪಡ್ಕೊಂಡಿದೆ ಅಂತಂದರೆ ಈ ವಾರ 5.3 TRP ಪಡ್ಕೊಂಡಿದೆ. ನೆಕ್ಸ್ಟ್ ಬಂದು ಟಾಪ್ 9 ಅಲ್ಲಿ ಬಂದು ಕರಿಮಣಿ ಸೀರಿಯಲ್. ಈ ಸೀರಿಯಲ್ ಇತ್ತೀಚೆಗಂತೂ ತುಂಬಾ ಚೆನ್ನಾಗಿ ಓಡ್ತಿದೆ ಅಂತಲೇ ಹೇಳ್ಬೋದು. ಈ ಸೀರಿಯಲ್ ಎಷ್ಟಪ್ಪ TRP ಪಡ್ಕೊಂಡಿದೆ ಅಂದರೆ 5.6 TRP ಪಡ್ಕೊಂಡಿದೆ. ನೆಕ್ಸ್ಟ್ ಸೀರಿಯಲ್ ಬಂದು ನಿನಗಾಗಿ ಸೀರಿಯಲ್. ಈ ಸೀರಿಯಲ್ ಎಷ್ಟಪ್ಪ TRP ಪಡ್ಕೊಂಡಿದೆ ಅಂತಂದರೆ 6.7 TRP ಪಡ್ಕೊಂಡಿದೆ 8ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಬಂದು ಟಾಪ್ 7 ಅಲ್ಲಿ ಬಂದು ಸೀತಾರಾಮ ಸೀರಿಯಲ್. ಇತ್ತೀಚೆಗೆ ಯಾಕೋ ಈ ಸೀತಾರಾಮ ಸೀರಿಯಲ್ ತುಂಬಾ ಡೌನ್ ಆಗ್ತಿದೆ ಅಂತಲೇ ಹೇಳ್ಬೋದು. TRP ಇಷ್ಟಲ್ಲಾಗಿದ್ರೆ ಇದು ಈ ಸಲ ಎಷ್ಟು TRP ಪಡ್ಕೊಂಡಿದೆಪ್ಪ ಅಂದರೆ ಈ ವಾರ ಇದು 6.8 TRP ಪಡ್ಕೊಂಡಿದೆ. ನೆಕ್ಸ್ಟ್ ಬಂದು ಅಣ್ಣಯ್ಯ ಸೀರಿಯಲ್. ಈ ಸೀರಿಯಲ್ ಎಷ್ಟಪ್ಪ ಈ ವಾರ TRP ಪಡ್ಕೊಂಡಿದೆ ಅಂದರೆ 7.0 TRP ಪಡ್ಕೊಂಡಿದೆ, ಅಂದರೆ 7 TRP ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಅಣ್ಣಯ್ಯ ಸೀರಿಯಲ್ ಟಾಪ್ 6 ಸ್ಥಾನ ಪಡ್ಕೊಂಡಿದೆ. ನೆಕ್ಸ್ಟ್ ಬಂದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಈ ಸೀರಿಯಲ್ ಕೂಡ ಅಷ್ಟೇ ಟಾಪ್ 6ನಲ್ಲೇ ಇದೆ. ಎರಡು ಅಣ್ಣಯ್ಯ ಮತ್ತು ಪುಟ್ಟಕ್ಕನ ಮಕ್ಕಳು ಸೇಮ್ ರೇಟಿಂಗ್ ಪಡ್ಕೊಂಡಿದ್ದಾರೆ, 7 TRP. ಅಷ್ಟೇ ಅಲ್ಲದೆ ಪುಟ್ಟಕ್ಕನ ಮಕ್ಕಳು ಹಾಗೂ ಅಣ್ಣಯ್ಯ ನಿಮ್ಗೆ ನೋಡಿರ್ಬೋದು ಟೈಮ್ ಎಕ್ಸ್ಚೇಂಜ್ ಆಗಿರ್ಬೋದು. ಆದರೆ ಇವಾಗಲೂ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಏನಾದರೂ 7ವರೆಗೆ ಇದ್ದಿದ್ದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಂಬರ್ 1 ಇರ್ತಿತ್ತು. ಆದರೆ ಏನು ಮಾಡೋದು, ಜಿ ಕನ್ನಡ ದೊಡ್ಡ ಮಿಸ್ಟೇಕ್ ಮಾಡಿದ್ರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಿಮಗೇನು ಅನಿಸುತ್ತೆ ಈ ಸೀರಿಯಲ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಟಾಪ್ 5ನಲ್ಲಿ ಬಂದು ರಾಮಾಚಾರಿ ಸೀರಿಯಲ್ ಇದೆ. ಇದು ಎಷ್ಟಪ್ಪ ಈ ವಾರ TRP ಪಡ್ಕೊಂಡಿದೆ ಅಂತಂದರೆ ಇದು 7.3 TRP ಪಡ್ಕೊಂಡಿದೆ. ನೆಕ್ಸ್ಟ್ ಬಂದು ಟಾಪ್ 4ನಲ್ಲಿ ಅಮೃತಧಾರೆ ಸೀರಿಯಲ್ ಇದೆ. ಈ ಸೀರಿಯಲ್ ಇತ್ತೀಚೆಗಂತೂ ತುಂಬಾ ಚೆನ್ನಾಗಿ ಓಡ್ತಿದೆ ಅಂತ ಹೇಳ್ಬೋದು. ನೀವು ನೋಡಿರ್ಬೋದು ಇವಾಗ ಮಲ್ಲಿ ಶ್ರೀಮಂತ ಕಾರ್ಯಕ್ರಮ ಆಗಿರ್ಬೋದು, ಜಯದೇವ್ರದ್ದು ಆಗಿರ್ಬೋದು. ಇವಾಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಮೂಡಿಸಿದೆ ಅಂತ ಹೇಳ್ಬೋದು ಅಮೃತಧಾರೆ ಸೀರಿಯಲ್. ಇವರದ್ದು ಎಷ್ಟಪ್ಪ TRP ಪಡ್ಕೊಂಡಿದೆ ಅಂತಂದರೆ 7.6 TRP ಪಡ್ಕೊಂಡಿದ್ದು ಟಾಪ್ 4ನಲ್ಲಿದೆ. ನೆಕ್ಸ್ಟ್ ಧಾರಾವಾಹಿ ಬಂದು ಲಕ್ಷ್ಮೀಬರಮ್ಮ ಸೀರಿಯಲ್. ಈ ಸೀರಿಯಲ್ ಕೂಡ ಸೇಮ್ ರೇಟಿಂಗ್ ಪಡ್ಕೊಂಡಿದೆ. ಅಮೃತಧಾರೆ ಹಾಗೂ ಲಕ್ಷ್ಮೀಬರಮ್ಮ ಎರಡು ಸೀರಿಯಲ್ ಸೇಮ್ ರೇಟಿಂಗ್ ಪಡ್ಕೊಂಡು ಟಾಪ್ 4ನಲ್ಲಿದೆ. ಲಕ್ಷ್ಮೀಬರಮ್ಮ ಸೀರಿಯಲ್ ರೇಟಿಂಗ್ ಎಷ್ಟಪ್ಪ ಅಂತಂದರೆ ಅದನ್ನು ಕೂಡ 7.6 ಪಡ್ಕೊಂಡು ಅದು ಟಾಪ್ 4ನಲ್ಲೇ ಇದೆ. ಟಾಪ್ 3ನಲ್ಲಿ ಬಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆ. ಈ ಸೀರಿಯಲ್ ಈ ವಾರನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಎಪಿಸೋಡ್ ಈ ವಾರದ್ದು ನಿಜ ಹೇಳ್ಬೇಕಂತಂದರೆ ಶ್ರೇಷ್ಠ ಮದುವೆ ಇತ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದರಲ್ಲಿ ಎಷ್ಟಪ್ಪ ರೇಟಿಂಗ್ ಪಡ್ಕೊಂಡಿದೆ ಅಂದರೆ ಈ ಸೀರಿಯಲ್ ಈ ವಾರ 7.7 TRP ಪಡ್ಕೊಂಡು ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ ಆಗಿದೆ ಇದು ಭಾಗ್ಯಲಕ್ಷ್ಮಿ ಸೀರಿಯಲ್. ನೆಕ್ಸ್ಟ್ ಬಂದು ಟಾಪ್ 2ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಇದೆ. ಟಾಪ್ 2ನಲ್ಲಿ ಇದು ಈ ವಾರ ಎಷ್ಟಪ್ಪ TRP ಪಡ್ಕೊಂಡಿದೆ ಅಂತಂದರೆ 7.8 TRP ಪಡ್ಕೊಂಡಿದ್ದು ಟಾಪ್ 2ನಲ್ಲಿದೆ. ನೆಕ್ಸ್ಟ್ ಬಂದು ಜಿ ಕನ್ನಡದ ನಂಬರ್ 1 ಧಾರಾವಾಹಿ ಅಂತಲೇ ಹೇಳ್ಬೋದು ಇದು ಲಕ್ಷ್ಮೀ ನಿವಾಸ ಸೀರಿಯಲ್. ಈ ಸಲ 8.2 TRP ಪಡ್ಕೊಂಡು ಕಲರ್ಸ್ ಕನ್ನಡದ ನಂಬರ್ 1 ಸೀರಿಯಲ್ ಆಗಿ ಹೊರಬಿದ್ದೆ. ಇದು ಕಲರ್ಸ್ ಕನ್ನಡದ ಅತಿ ದೊಡ್ಡ ಅನುಬಂಧ ಅವಾರ್ಡ್ಸ್. ಈ ವಾರ ಇದು ಎಷ್ಟಪ್ಪ TRP ಪಡ್ಕೊಂಡಿದೆ ಅಂತಂದರೆ 6.6 TRP ಪಡ್ಕೊಂಡು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ TRP ಆಗಿದೆ. ಅಷ್ಟೇ ನಿಮಗೆ ಯಾವ ಸೀರಿಯಲ್ ಇಷ್ಟ, ಯಾವ ಸೀರಿಯಲ್ TRP ಜಾಸ್ತಿ ಇರಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.